ಜೈ ಶ್ರೀರಾಮ್. ನನ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಮಃ ಶಿವಾಯ ನಮಃ ಶಿವಾಯ. ಸಾಧು ಸಂತರಿಗೂ ಋಷಿಮುನಿಗಳಿಗೂ ನಮಃ ಶಿವಾಯ ನಮಃ ಶಿವಾಯ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ್ ಯೋಗ ಗುರುಜಿ, ಜಪ್ಪು ಕುಡುಪಾಡಿ ತೋಟ. ಇವತ್ತು ನಾನು ನಿಮಗೆ ಈ ಸ್ವಪ್ನದಲ್ಲಿ ನಾಗರ ಹಾವು ಬಂದು ಕಚ್ಚಿದರೆ ಏನಾದರೂ ದೋಷ ಇದೆಯಾ, ಅದನ್ನು ಹೇಗೆ ಪರಿಹಾರ ಮಾಡೋದು ಅಂತ ಕೆಲವರು ಕರೆ ಮಾಡಿ ಕೇಳಿದ್ದಾರೆ. ಕೆಲವರು ಬಂದು ನಾಗರಾವು ಕಚ್ಚಿದರೆ ಏನು ಮಾಡೋದು ಮನೆಯೊಳಗೆ ಬಂದರೆ ಅಂತ ಕೇಳಿದ್ದಾರೆ. ನಾಗರಾವು ಕಚ್ಚಲಿಕ್ಕೆ ಕಾರಣವೇನು ಅಂತ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ನಾಗರ ಹಾವು ಮನೆಯ ಒಳಗಡೆ ಬಂದರೆ ಏನು ದೋಷ ಇಲ್ಲ ಅಂತ ಹೇಳಿದೆ ನಾನು. ಆದರೂ ಕೆಲವರಿಗೆ ಮನಸ್ಸಿನಲ್ಲಿ ಏನೋ ಗೊಂದಲ ಇದ್ದು ಪ್ರಶ್ನೆಯನ್ನು ಕೇಳಿದ್ದಾರೆ. ನಾಗರ ಹಾವು ಮನೆಯ ಒಳಗಡೆ ಬಂದು ಕಚ್ಚಬೇಕಾದರೆ ಅದಕ್ಕೆ ಒಂದು ಕಾರಣ ಇದೆ. ಸುಮ್ಮನೆ ಅದು ಕಚ್ಚುವುದಿಲ್ಲ, ಅದು ಹಸಿವಿಗೋಸ್ಕರ ಬರ್ತದೆ ಅಂತ ನಾನು ನಿಮಗೆ ಹೇಳಿದೆ. ಹಾಗಾದರೆ ನಾಗರ ಹಾವು ಆಗಲಿ ಬೇರೆ ಹಾವು ಆಗಲಿ ಕಚ್ಚಬೇಕಾದರೆ ಅದಕ್ಕೆ ನಿಮ್ಮಿಂದ ಏನಾದರೂ ನೀವು ಅದನ್ನು ತುಳಿದಿರಬೇಕು. ಅದಕ್ಕೆ ನೋವಾದಾಗ ಕಚ್ಚಬಹುದು. ಅದು ಕೇರೆ ಹಾವು ಕಚ್ಚಬಹುದು, ಕಂದೊಡಿ ಹಾವು ಕಚ್ಚಬಹುದು. ಅದಕ್ಕೆ ನೋವಾದಾಗ ಸುಮ್ಮನೆ ಬಂದು ಕಚ್ಚಲಿಕ್ಕೆ ಬೇರೆ ಕಾರಣ ಉಂಟು. ಶಾಪ, ಪೂರ್ವಜರ ಶಾಪ, ನಿಮ್ಮ ತಂದೆ ತಾಯಿಯರ ಶಾಪ, ಅಜ್ಜ ಅಜ್ಜಿಯರ ಶಾಪ ಇದ್ದರೆ ಖಂಡಿತವಾಗಿ ಇದು ತಡ್ತದೆ. ಕೆಲವರ ಬಾಯಲ್ಲಿ ಬರುವುದೇ ಶಾಪ. ಹಾಗೆ ಆಗಿ ಹೋಗು, ಹೀಗೆ ಆಗಿ ಹೋಗು, ಸಾಯಿ, ಹಾವು ಕಚ್ಚಿ ಸಾಯಲಿ, ಮರದಿಂದ ಬಿದ್ದು ಸಾಯಿ, ಜಾರಿ ಬಿದ್ದು ಸಾಯಿ, ನಿಮಗೆ ಬಲಕೈ ಮುರಿದು ಹೋಗಲಿ, ಇದೆಲ್ಲ ಶಾಪ. ಕೆಲವು ಹಿರಿಯರ ಪೂರ್ವಜರ ಶಾಪ ಇದ್ದರೆ ಅದು ಖಂಡಿತವಾಗಿ ನೆರವೇರುತ್ತದೆ. ಅದಕ್ಕೆ ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ರಾಜ ಪರೀಕ್ಷಿತನಿಗೆ ಶೃಂಗಿ ಋಷಿಯ ಶಾಪ, ಅಂದರೆ ಸಮಿಕ ಋಷಿಯ ಮಗನ ಶಾಪ. ಸಮಿಕ ಋಷಿ ಜಪಕ್ಕೆ ಕೂತಾಗ ರಾಜ ಕಾಡಿನಲ್ಲೆಲ್ಲ ಬೇಟೆ ಆಡ್ತಾ ಸಮಿಕ ಋಷಿ ಆಶ್ರಮಕ್ಕೆ ಬರ್ತಾನೆ. ಬಂದಂಥ ಸಂದರ್ಭದಲ್ಲಿ ಸಮಿಕ ಋಷಿಗೆ ಗೊತ್ತಿಲ್ಲ, ಧ್ಯಾನದಲ್ಲಿ ಇರ್ತಾನೆ, ಲೀನವಾಗಿರ್ತಾರೆ. ಆವಾಗ ಸಮಿಕ ಋಷಿಯ ಮಗ ಶೃಂಗಿ ಸ್ನಾನಾದಿಗಳನ್ನು ಮಾಡಿ ಬರುವಾಗ ರಾಜ ಪರೀಕ್ಷಿತ ಕುದುರೆಯ ಮೇಲೆ ಕೂತ್ಕೊಂಡು ಸತ್ತ ಹಾವನ್ನು ಬಾಣದ ತುದಿಯಿಂದ ಎತ್ತಿ ಸಮಿಕ ಋಷಿಯ ಕುತ್ತಿಗೆಗೆ ಹಾಕಿಬಿಟ್ಟ. ಇದನ್ನು ಶೃಂಗಿ ಋಷಿ ನೋಡಿದ ಕೂಡಲೇ ರಾಜನಾದವನು ಇಂಥ ಒಂದು ಕೀಳು ಮಟ್ಟಕ್ಕೆ ಇಳಿತಾನ ಅಂತ ಒಂದು ಕೋಪದಲ್ಲಿ ಶೃಂಗಿ ಋಷಿ ಕೈಯಲ್ಲಿ ನೀರನ್ನು ಹಿಡಿದುಕೊಂಡು ಆಚಮನ ಮಾಡಿ ಶಾಪವನ್ನು ಕೊಟ್ಟ. 7 ದಿವಸದೊಳಗಡೆ ಅದೇ ನಿನಗೆ ತಕ್ಷಕನಾಗ ಕಚ್ಚಿ ನೀನು ಸಾಯಬೇಕು ರಾಜ ಅಂತೇಳಿ ಶಾಪ ಕೊಟ್ಟು ಬಿಟ್ಟ. ರಾಜನಿಗೆ ಇದು ಗೊತ್ತಾಗಿಲ್ಲ. ರಾಜ ಸೀದಾ ಅರಮನೆಗೆ ಹೋದ. ಕೊನೆಗೆ ಸಮಿಕ ಋಷಿಯ ಎದುರಿನಲ್ಲಿ ಕೂತು ಮಗ ಅಳುತ್ತಿರುವಾಗ ಮಗನಲ್ಲಿ ಸಮಿಕ ಋಷಿ ಕೇಳ್ತಾನೆ, ಏನಾಯಿತು ಮಗ, ಹೀಗೆ ನೀನು ಅಳುವುದಕ್ಕೆ ಕಾರಣ ಏನು ಅಂತ. ಸಮಿಕ ಋಷಿ ಧ್ಯಾನದಲ್ಲಿ ಇದನ್ನೆಲ್ಲ ನೋಡ್ತಾನೇ ಇದ್ದಾನೆ. ಆವಾಗ ಮಗ ಹೇಳಿದ, ರಾಜ ಈ ಸತ್ತ ಹಾವನ್ನು ನಿಮ್ಮ ಕೊರಳಿಗೆ ಹಾಕಿದ್ದಾರೆ, ಅದಕ್ಕೆ ನಾನು ಕೋಪದ ಭರದಲ್ಲಿ ನಾನು ಅವನಿಗೆ ಶಾಪ ಕೊಟ್ಟು ಬಿಟ್ಟೆ, ಅದಕ್ಕೆ ಈಗ ಏನು ಮಾಡುವುದು ಅಂತ ಸಮಿಕ ಋಷಿ ಹತ್ರ ಕೇಳಿದಾಗ, ಮಗ ನೀನು ದೊಡ್ಡ ತಪ್ಪು ಮಾಡಿಬಿಟ್ಟಿದೆ. ರಾಜ ಅಂತ ಹೇಳಿದರೆ ಅವನು ದೇವರಿಗೆ ಸಮಾನ. ಅಂಥ ಒಂದು ಒಳ್ಳೆಯ ರಾಜನಿಗೆ ನೀನು ಹಾಗೆ ಮಾಡಬಾರದಿತ್ತು. ಅವನಿಗೆ ಆ ಕೋಪ ಬರಲಿಕ್ಕೆ ಒಂದು ಕಾರಣ ಉಂಟು. ಅವನ ಅರಮನೆಯಲ್ಲಿರುವಂಥ ಈ ಮುಕುಟ ಏನಿದೆ, ಆ ಜರಾಸಂಧನ ಮುಕುಟವನ್ನು ಇಟ್ಟುಕೊಂಡು ಅವನು ಬಂದಿದ್ದಾನೆ. ಅವನ ಮುಕುಟವನ್ನು ಅಲ್ಲಿಟ್ಟಿದ್ದಾನೆ. ಆ ಮುಕುಟದಲ್ಲಿ, ಆ ಜರಾಸಂಧನ ಮುಕುಟದಲ್ಲಿ ಕಲಿಯ ಒಂದು ಪ್ರವೇಶ ಆದ್ದರಿಂದ ಅವನು ಹೀಗೆ ಯದ್ವಾ ತದ್ವಾ ಕಾಡಿನಲ್ಲಿರುವಂಥ ಪ್ರಾಣಿಗಳನ್ನು ಬೇಟೆಯಾಡಿ ನಮಗೆ ಈ ಆಶ್ರಮಕ್ಕೆ ಬರುವಾಗ ಅವನಿಗೆ ಒಂದು ಸ್ವಲ್ಪ ಯಾರು ಇವನನ್ನು ಗಮನಿಸಿಲ್ಲ ನೋಡು, ಅದಕ್ಕೆ ಅವನಿಗೆ ಸಿಟ್ಟು ಬಂತು. ಅದಕ್ಕೆ ಇವನು ರಾಜ ಮಾಡಿದ್ದಲ್ಲ, ರಾಜನ ಮುಕುಟದಲ್ಲಿರುವಂಥ ಆ ಕಲಿಯ ಏನುಂಟು
ಅದರಿಂದ ಅವನು ಮಾಡಿದ್ದ ಅಂಥ ತಪ್ಪು, ಅಂಥ ಒಳ್ಳೆ ರಾಜನಿಗೆ ನೀನು ಈ ಥರದ ಶಾಪ ಕೊಡಬಾರದಿತ್ತು ಅಂತ. ಆದ ಕಾರಣ ಆ ಶಾಪ 7 ದಿವಸದ ಒಳಗಡೆ ಆ ರಾಜ ಪರಿಷಕ್ತನಿಗೆ ತಟ್ಟಿದೆ. ಅದೇ ಕಾರಣ ನಮ್ಮ ಪೂರ್ವಜರು ಕೂಡ ಏನಾದರೂ ಬಾಯಿ ತಪ್ಪಿ ಹಿರಿಯರು ನಮ್ಮವರು ಶಾಪ ಕೊಟ್ಟರೆ ಹಾವು ಕಚ್ಚಿ ಸಾಯುವುದಾದರೆ ಹಾವು ಕಚ್ಚಿ ಸಾಯಲೇಬೇಕು. ಅದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ತಪ್ಪಿಸಬೇಕಾದರೆ ಅದನ್ನು ಸರಿಯಾದ ಪ್ರಶ್ನೆ ಮಾರ್ಗದಲ್ಲಿ ಒಳ್ಳೆಯ ತಿಳಿದ ಜ್ಞಾನಿಗಳಲ್ಲಿ ತಿಳಿದು ಏನಾದರೂ ಅದಕ್ಕೆ ಸುಲಭ ಏನಾದರೂ ಪರಿಹಾರ ಉಂಟ ನೋಡಬೇಕೇ ವಿನಃ ಹೆದರುವುದಲ್ಲ, ಭಯಪಡುವುದಲ್ಲ. ನಾಗ ಬೇರೆ ಯಾವುದೋ ಒಂದು ಪ್ರಾಣಿಗಳು ನಮಗೆ ಕಚ್ಚಬೇಕಾದರೆ ಅದಕ್ಕೆ ಒಂದು ಶಾಪ ಇರಬೇಕು. ಅಲ್ಲಿ ಬಲಭಾಗಕ್ಕೆ ಬಿದ್ದು ಎಡಭಾಗಕ್ಕೆ ಬಿದ್ದರೆ ಶುಭ ಅಶುಭ ಇದು ಕೂಡ ಇರ್ತದೆ. ಅದಕ್ಕೋಸ್ಕರ ಶಕುನಶಾಸ್ತ್ರದಲ್ಲೂ ಕೂಡ ಕೆಲವು ಮಾಹಿತಿಗಳು ಉಂಟು. ಮುಂದಿನ ಭಾಗದಲ್ಲಿ ನಿಮಗೆ ಕೆಲವು ರಹಸ್ಯಗಳನ್ನು ನಾನು ತಿಳಿಸಿಕೊಡ್ತೇನೆ. ಹಾಗೆಯೇ ನನ್ನ ಮಾತು ನಿಮಗೆ ಸರಿ ಅಂತ ಅನಿಸಿದರೆ 4 ಜನರಿಗೆ ಧೈರ್ಯ ತುಂಬಿಸಿ, ಮತ್ತು ನನ್ನ ಮಾತು ಇಷ್ಟವಾದರೆ 4 ಜನರಿಗೆ ತಿಳಿಸಿ. ಹಾಗೆಯೇ ನನ್ನನ್ನು ನೇರವಾಗಿ ಭೇಟಿ ಮಾಡುವುದಾದರೆ ನನ್ನ ಫೋನ್ ನಂಬರ್ ಕೂಡ ಬರೆದಿಟ್ಟುಕೊಳ್ಳಿ, 9880254627. ಈ ನಂಬರ್ಗೆ ಕರೆ ಮಾಡಿ ನೀವು ಬರಬೇಕಾಗ್ತದೆ. ನೇರವಾಗಿ ಬರಲಿಕ್ಕೆ ಹೋಗಬೇಡಿ. ಜೈ ಶ್ರೀರಾಮ್.